ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ದೇಶ ಕಂಡ ಅಪ್ರತಿಮ ರಾಜಕಾರಣಿ ದೇವೇಗೌಡರು, ಅಭಿಷೇಕ್ ನಾಡಗೌಡ ಅಭಿಪ್ರಾಯ. ನೀಟ್ ಪರೀಕ್ಷೆ ಪಾವಿತ್ರತೆ ಕಾಪಾಡುವಲ್ಲಿ ಎನ್ಟಿಎ ವಿಫಲ, ಎಸ್ಐಒ ಸಂಘಟನೆಯಿಂದ ತೀವ್ರ ಆಕ್ರೋಶ. ಸಿಂಧನೂರು ಬಸ್ ನಿಲ್ದಾಣ ಶೌಚಾಲಯದಲ್ಲಿ ಹೆಚ್ಚಿನ ಹಣ ವಸೂಲಿ, ಗುತ್ತಿಗೆದಾರನಿಗೆ ದಂಡ. ಜವಳಗೆರೆ ಅಂಗನವಾಡಿಯಲ್ಲಿ ಮಕ್ಕಳಿಲ್ಲ, ಖಾಸಗಿ ಶಾಲೆಯಲ್ಲಿ ಕಾರ್ಯಕರ್ತೆ ಕೆಲಸ, ಸಿಡಿಪಿಒ ಮೌನ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕೊಡುಗೆ ರಾಜ್ಯಕ್ಕೆ ಅಪಾರವಾಗಿದೆ. ಹಲವಾರು ನೀರಾವರಿ ಯೋಜನೆಗಳ ಜೊತೆಗೆ ಜನಪರ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಂತಹ ಕಾರ್ಯ ಮಾಡಿದ್ದಾರೆ. ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿಗಳಾದ ಮಾಜಿ ಪ್ರಧಾನಿ ದೇವೇಗೌಡರ ಮಾರ್ಗದರ್ಶನ, ಅವರ ವ್ಯಕ್ತಿತ್ವ ಮಾಜಿ ಸಚಿವ ನಾಡಗೌಡರು ಮೈಗೂಡಿಸಿಕೊಂಡು ಕ್ಷೇತ್ರ ಜನರ ಮಗನಾಗಿ ಸೇವೆ ಮಾಡಿದರು ಎಂದು ಜೆಡಿಎಸ್ ಯುವ ಮುಖಂಡ ಅಭಿಷೇಕ್ ನಾಡಗೌಡ ಹೇಳಿದರು. ನಗರದ ಕಾರುಣ್ಯಾಶ್ರಮದಲ್ಲಿರುವ ಅನಾಥರಿಗೆ, ವೃದ್ಧರಿಗೆ ಹೊಸ ವಸ್ತ್ರಗಳು, ಹಣ್ಣು ಹಂಪಲ ಹಾಗೂ ಮಹಾಪ್ರಸಾದದ ಸೇವೆಗೈದು ಮಾಜಿ ಪ್ರಧಾನಿಯಾದ ಎಚ್ ಡಿ ದೇವೇಗೌಡರ ಜನ್ಮದಿನವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ರವಿಗೌಡ ಪನ್ನೂರು ಮಾತನಾಡಿ, ಸದಾ ಸಮಾಜದ ಚಿಂತನೆ ಮಾಡುವ ಅವರ ಆದರ್ಶಗಳು ಯುವಕರಿಗೆ ಪ್ರೇರಣೆ. ನವಲಿ ಜಲಾಶಯ, ತುಂಗಭದ್ರಾ ಜಲಾಶಯಗಳ ಬಗ್ಗೆ ನಿರಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸ 93ನೇ ವಯಸ್ಸಿನಲ್ಲೂ ಸಹ ದೇವೇಗೌಡರು ಮಾಡುತ್ತಿದ್ದು ಹೆಮ್ಮೆಯ ವಿಷಯ. 1975ರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಹೋರಾಡಿ 18 ತಿಂಗಳುಗಳ ಕಾಲ ಜೈಲಿನಲ್ಲಿ ಕಳೆಯುವುದರ ಮೂಲಕ ಸರ್ಕಾರಕ್ಕೆ ಅರಿವು ಮೂಡಿಸಿದ್ದರು. ಇವರ ಆದರ್ಶವೇ ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿದೆ ಎಂದರು. ಮುಖಂಡ ವೆಂಕಟೇಶ್ ನಂಜಲ್ದಿನ್ನಿ ಮಾತನಾಡಿ, ದೇವೇಗೌಡರು 93ನೇ ವಯಸ್ಸಿನಲ್ಲೂ ಕೂಡ ನಮ್ಮ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಮತ್ತು ರೈತರ ಬಗ್ಗೆ ಅಪಾರ ಕಾಳಜಿ ಇಟ್ಟುಕೊಂಡು ಈಗಲೂ ಕೂಡ ಹೋರಾಟ ನಡೆಸುತ್ತಿದ್ದಾರೆ. ಯುವಕರಾದ ನಾವು ಬರೀ ಮಾತನಾಡುತ್ತಿದ್ದೇವೆ, ಆದರೆ ಅವರ ನಿರಂತರ ಸಾಮಾಜಿಕ ಚಿಂತನೆಗಳು, ಸಾಮಾಜಿಕ ಬದುಕನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು. ನಮ್ಮ ರಾಜ್ಯಕ್ಕೆ ನೀರಾವರಿ ತಂದುಕೊಡುವಲ್ಲಿ ಅವರ ಪ್ರಾಮಾಣಿಕ ಪ್ರಯತ್ನವೇ ನಮ್ಮ ರಾಜ್ಯದ ರೈತರ ಬಾಳಿಗೆ ಬೆಳಕಾಗಿದೆ. ಈಗಿನ ಮುಖ್ಯಮಂತ್ರಿಗಳು ಸಹ ದೇವೇಗೌಡರ ಗರಡಿಯಲ್ಲಿ ಬೆಳೆದಿರುವುದು ಇಡೀ ದೇಶಕ್ಕೆ ಗೊತ್ತಿದೆ. ಅವರು ಹಲವಾರು ರಾಜಕಾರಣಿಗಳನ್ನು ಸೃಷ್ಟಿ ಮಾಡುವ ಕಾರ್ಖಾನೆಯಾಗಿದ್ದಾರೆ. ಅವರಿಗೆ ಕಾರುಣ್ಯ ಆಶ್ರಮದ ಕೂಸುಗಳು ಆಶೀರ್ವಾದ, ಸಕಲ ದೇವಾನುದೇವತೆಗಳ ಆಶೀರ್ವಾದದೊಂದಿಗೆ ಶತಾಯುಷಿಗಳಾಗಿ ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಲಿ ಎಂದು ನಾವೆಲ್ಲರೂ ಹಾರೈಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಶಾಂಭವಿ ಪುಣ್ಯಾಶ್ರಮದ ವೇದಮೂರ್ತಿ ವೀರೇಶ್ ಯಡಿಯೂರ್ಮಠ್ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಿವಯ್ಯ, ಕೇದಾರನಾಥ್, ಸಾಹುಕಾರ ನಂಜಲ್ದಿನ್ನಿ, ಗುತ್ತಿಗೆದಾರ ಆಂಜನೇಯ ರಾಗಲ್ಪರ್ವಿ, ಯುವ ಮುಖಂಡರಾದ ಸುಮಿತ್ ತಾಡ್ಕಲ್, ಅಜಯ್ ದಾಸರಿ, ಮಲ್ಲಯ್ಯಸ್ವಾಮಿ ನವಲಿ, ಎಸ್ ಬಿ ರೆಡ್ಡಿ, ಉದ್ಯಮಿ ಗುಂಡಪ್ಪ, ವೆಂಕನಗೌಡ ಕಲ್ಲೂರು, ಶಂಕರಗೌಡ ಎಲೆಕೂಡ್ಲಿಗಿ, ನಿರುಪಾದಿ ಪುಲ್ದಿನ್ನಿ, ವೀರೇಶ್ ಕೋರಿ, ಬಸವರಾಜ್ ಮಲ್ಲಾಪುರ, ಬುಡನ್ ಸಾಬ್, ಪ್ರದೀಪ್ ಪೂಜಾರಿ, ಮಾಳಪ್ಪ ಮಾಡಗಿರಿ, ಪಂಪಣ್ಣ ಯಾದವ್, ಸೈಯದ್ ಹಾಸಿಫ್, ಬಾಬಾ ಜವಳಗೆರ, ವೀರ್ಬಾಬು, ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ್, ಸದಸ್ಯರಾದ ಸುಜಾತ ಹಿರೇಮಠ್, ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ, ಮೀನಾಕ್ಷಮ್ಮ, ಲಕ್ಷ್ಮಿ, ಬಸವಸ್ವಾಮಿ, ಶರಣಸ್ವಾಮಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ದೇವೇಗೌಡರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದ್ರೆ ಎಂತೆಂತ ಮಹಾನ್ ವ್ಯಕ್ತಿಗಳು ಅವ್ರ ಬಗ್ಗೆ ಬುಕ್ ಬರೆದಿದ್ದಾರೆ. ನಾವೆಲ್ಲ ಯಾವ ಲೆಕ್ಕನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಆ ಪಕ್ಷದಲ್ಲಿ ಇದೀವಿ ಅನ್ನೋದೇ ಒಂದು ಬಹಳ ಸಂತೋಷದ ವಿಷಯ. ನಮ್ಗೆ ಅವರ ಆದರ್ಶಗಳನ್ನ ನಾವೆಲ್ಲ ತಗೊಂಡು ಮುಂದೆ ಬರೋ ದಿವಸದಲ್ಲಿ ಆ ಮನುಷ್ಯಂಗಿರೋ ಶಕ್ತಿ ದೇವೇಗೌಡರು ಮೊನ್ನೆ ಬಿಜಾಪುರ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, 93 ವಯಸ್ಸವರಿಗೆ ಮುಂದೆ ಬರೋ ದಿವಸದಲ್ಲಿ ಮತ್ತೆ ಈ ಜನರ ಸರ್ಕಾರ ತರ್ತೀನಿ ಅಂತ. ಅದನ್ನ ನಮ್ಮಂತ ಯುವಕರಿಗೆ ಏನಪ್ಪ ಆಯ್ತಾ ಈ ವಯಸ್ಸದಾಗ ಹೋಗಿ ಡೇಟ್ ಸಮೇತ ಮಾತಾಡ್ತಾನೆ ಅನ್ನೋದೇ ದೊಡ್ಡ ಆಶ್ಚರ್ಯ ನಮಗೆ. ಮುಂದಿನ ದಿವಸದಲ್ಲಿ ಮತ್ತೆ ಸರ್ಕಾರ ತರ್ತೀನಿ ಅನ್ನ. ಸರ್ಕಾರ ತರೋದು ಬಿಡೋದು ಜನರ ಕೈಲಿರೋದು, ಆದ್ರೆ ಆಸಕ್ತಿ ಇರೋದು ನೀವು ಮೆಚ್ಚಲೇಬೇಕು. ಈ ವಯಸ್ಸಲ್ಲೂ ಕೂಡ ನಂಬಿಕೆ ಇಲ್ಲ. ಈ ಬಿಸಿಲಲ್ಲಿ ಯಾವ ಮದುವೆಗಳಿತ್ತು ಅಂತಂದ್ರೆ ಇರ್ಲಿ ಬಿಡಪ್ಪ ಸಾಕು ಎಷ್ಟು ಹೋಗ್ತಿ ಅಂತಂತ ನಾವೇ ಮನೆ ಕುಂದಿರ್ತೀವಿ. ಈ ವಯಸ್ಸದಾಗ ಪಕ್ಷ ಸಂಘಟನೆ ಮಾಡ್ಬೇಕು, ಅದನ್ನ ಮಾಡ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು ಅಂತಂದು ಯಾರಾದ್ರೂ ಯೋಚನೆ ಮಾಡ್ತಿದ್ರು ಅದು ದೇವೇಗೌಡ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಅವ್ರ ಹುಟ್ಟಿದಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಮಗೆ ಬಹಳ ಸಂತೋಷ. ಯಾಕಂದ್ರೆ ಇನ್ನಷ್ಟು ಆ ದೇವರು ಮತ್ತೆ ಇವರೆಲ್ಲರೂ ಆ ಯಜಮಾನರಿಗೆ ಇನ್ನಷ್ಟು ಆಯುಸ್ಸು, ಆ ಸಂಪತ್ತು, ಶಕ್ತಿ ಕೊಡ್ಲಿ ಅಂತ ಹೇಳಿ ನಮಗೆ ಇಲ್ಲಿ ಕರೆಸಿ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಕರುಣಾಶ್ರಮ ಚನ್ನಬಸಯ್ಯ ತಾತನವರಿಗೆ ಹಾಗೂ ಅವರ ಎಲ್ಲ ಸಂಸ್ಥೆಗೂ
ನಾನು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಮ್ ಸಿನ್ನೂರಾಗ ಯಾರಾದ್ರೂ ಈ ತರ ಏನಾರು ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ನೆನಪಾಗತ್ತೆ ಕಾರುಣ್ಯಾಶ್ರಮ. ಯಾರು ಮನೆಯಲ್ಲಿ ಬಡವರಿಗೆ ಅವ್ರಿಗೆ ಇವ್ರಿಗೆ ಏನಾರು ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ನನಗೆ ಗೊತ್ತಿರಂಗೆ ನಾವು ರಾಜಕಾರಣಿಗಳಿರ್ಬೋದು, ಬೇರೆ ಬೇರೆ ಸೋಷಿಯಲ್ ವರ್ಕರ್ಸ್ ನಮ್ ಸಿನ್ನೂರಾಗ ಯಾರಾದಾರ ಅವ್ರಿಗೆ ಏನಾದ್ರು ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ನೆನ್ಸ್ಕೊಳ್ಳೋದು ಕಾರುಣ್ಯಾಶ್ರಮ. ಈಗ ಬಹಳಷ್ಟು ಬಂದಾವ, ಬೇರೆ ಬೇರೆ ಬಂದಾವ, ಒಳ್ಳೇದು ಮಾಡ್ಲಿ ಎಲ್ಲರೂ. ಆದ್ರೆ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ, ಇದೇ ರೀತಿ ಇನ್ನಷ್ಟು ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ರಿ. ನಿಮ್ಗೆಲ್ಲರಿಗೂ ನಾವೆಲ್ಲ ಸಹಕಾರ ಇರ್ತೇವೆ. ನಮಗೆ ಕರೆಸಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಇವತ್ತೇನು ಈ ಹಣ್ಣು ಹಂಪಲ ನಾವು ಒಂದು ದಿವಸ ಕೊಡ್ಬೋದು, ಯಾಕಂದ್ರೆ ದಿವಸ ನಡ್ಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಮುಂದೆ ಬರೋ ದಿವಸದಲ್ಲಿ ಆಶ್ರಮ ಕೂಡ ದೊಡ್ಡದಾಗಿ ಬೆಳಿಲಿ, ಆ ದೇವೇಗೌಡರ ಆಶೀರ್ವಾದ ನಿಮ್ಮೇಲೂ ಬುಳ್ಳಿ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆಸಿ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಧನ್ಯವಾದ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 90367313885. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ದೊಡ್ಡದಾದ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ವಿದ್ಯಾರ್ಥಿಗಳನ್ನು ಒಕ್ಕಲೆಬ್ಬಿಸುವ ಕುತಂತ್ರವಾಗಿದೆ. ನೀಟ್ ಪರೀಕ್ಷೆ ರದ್ದತಿಯಾಗಿದ್ದು NTA ಏಜೆನ್ಸಿ ನೀಟ್ ಪರೀಕ್ಷೆಯ ಪಾವಿತ್ರತೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ಇಮ್ತಿಯಾಜ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮೇ 18 ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನೀಟ್ ಪರೀಕ್ಷೆ ರದ್ದತಿ ಮತ್ತು ಮರುಪರೀಕ್ಷೆಯನ್ನು SIO ಸಂಘಟನೆ ರಾಜ್ಯದಾದ್ಯಂತ ತೀವ್ರವಾಗಿ ಖಂಡಿಸಿ ಸೋರಿಕೆಯ ಕ್ರಮವನ್ನು ವಿರೋಧ ವ್ಯಕ್ತಪಡಿಸಿ ಈ ನೀಟ್ ಪರೀಕ್ಷೆಯನ್ನು ಭಾರತದಲ್ಲಿ 22 ಲಕ್ಷಕ್ಕೂ ಅಧಿಕ ಜನ ಪರೀಕ್ಷೆ ಬರೆದಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆ ರದ್ದಾದ ಕಾರಣದಿಂದ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಒತ್ತಡಕ್ಕೆ ಸಿಲುಕಿ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ಓರ್ವ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದು ನೀಟ್ ಪರೀಕ್ಷೆಯಲ್ಲಿ ಒಂದು ಸಂಘಟಿತವಾದ ಭ್ರಷ್ಟಾಚಾರ ಸರ್ಕಾರದಿಂದ ಆಗಿದೆ. ನಮ್ಮನ್ನು ರಕ್ಷಿಸುವರೇ ಭಕ್ಷಕರಾದರೆ ಇನ್ಯಾರಿಗೆ ಹೇಳಬೇಕು? ಇದು ಕೇವಲ ಒಂದು ಪರೀಕ್ಷೆಯಲ್ಲ, ಸತತವಾಗಿ 1 ವರ್ಷದ ಶ್ರಮವನ್ನು ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತೊಳೆದ ಹಾಗೆ ಆಗಿದೆ. ಸೋರಿಕೆಯಾದ ವಿದ್ಯಾರ್ಥಿಗಳ ಸಮುದಾಯಕ್ಕೆ ಘೋರವಾದಂಥ ಅಗೌರವವಾಗಿದೆ. ಎಲ್ಲ ಕಾರಣಗಳಿಂದ ಮೇ 19ರಂದು ಮಂಗಳವಾರ SIO ಸಂಘಟನೆಯ ವಿದ್ಯಾರ್ಥಿಗಳ ಸಮೂಹದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಬೆಳಗ್ಗೆ ಸರಿಯಾಗಿ 9:30ರಿಂದ ನಗರದ ನಗರಸಭೆ ಕಚೇರಿಯಿಂದ ತಹಸೀಲ್ದಾರ್ ಕಚೇರಿಯ ತನಕ ಮೆರವಣಿಗೆ ಮೂಲಕ ಆಗಮಿಸಿ ತಹಸೀಲ್ದಾರರಿಗೆ
ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಕೇಂದ್ರೀಕೃತ ಪರೀಕ್ಷೆಗಳನ್ನು ಸುರಕ್ಷಿತವಾಗಿ ನಡೆಸುವಲ್ಲಿ NTA ಪದೇ ಪದೇ ವಿಫಲವಾಗುತ್ತಿರುವುದು ಪ್ರಸ್ತುತ ಮಾದರಿಯ ದೋಷಪೂರಿತವಾಗಿದೆ. ಪರೀಕ್ಷಾ ವ್ಯವಸ್ಥೆಯ ವಿಕೇಂದ್ರೀಕರಣ ಮತ್ತು ಏಜೆನ್ಸಿಯ ರಚನೆಯಲ್ಲಿ ಸಂಪೂರ್ಣ ಸುಧಾರಣೆ ತರಬೇಕು. ಕೇಂದ್ರದ ಶಿಕ್ಷಣ ಸಚಿವರು ಸರಣಿ ವೈಫಲ್ಯದ ನೈತಿಕ ಹೊಣೆಯನ್ನು ಹೊತ್ತು ತಕ್ಷಣವೇ ರಾಜೀನಾಮೆ ನೀಡಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಜಾಲದಲ್ಲಿ ಭಾಗಿಯಾಗಿರುವ ಎಲ್ಲ ವ್ಯಕ್ತಿಗಳ ವಿರುದ್ಧ ಪಾರದರ್ಶಕವಾಗಿ ತನಿಖೆ ಮಾಡಬೇಕು. ಅವರಿಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆಯಾಗಬೇಕು. ನ್ಯಾಯಸಮ್ಮತ ಮತ್ತು ಸುರಕ್ಷಿತವಾಗಿ ಪರೀಕ್ಷೆಗಳನ್ನು ನಡೆಸುವಲ್ಲಿ ಪದೇ ಪದೇ ವಿಫಲವಾಗುತ್ತಿರುವ ಬಗ್ಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಉತ್ತರಿಸಬೇಕು ಎಂದು ಬೇಡಿಕೆಗಳನ್ನು ಇಟ್ಟರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಅಫ್ಜಲ್ ಹುಸೇನ್, ತಾಲೂಕು ಕಾರ್ಯದರ್ಶಿ ಅಮೀರ್ ಸೊಹೇಲ್, ಕ್ಯಾಂಪಸ್ ಕಾರ್ಯದರ್ಶಿ ಯಾಹ್ಯಾ ರಜ್ವಿ, ಮಾಧ್ಯಮ ಕಾರ್ಯದರ್ಶಿ ಅಮ್ದನ್ ಜಕಿ ಹಾಗೂ ಸದಸ್ಯರಾದ ಮೊಹಮ್ಮದ್ ಸುಲ್ತಾನ್, ನೌಮಾನ್ ಫೈಸಲ್ ಇದ್ದರು. ಪರೀಕ್ಷೆ ಲೀಕ್ ಆಗಿರುವ ಒಂದು ನೈತಿಕ ಹೊಣೆ ಕೇಂದ್ರ ಶಿಕ್ಷಣ ಸಚಿವರ ಮೇಲೆ ಬರುತ್ತೆ. ಆದ ಕಾರಣ ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣದಲ್ಲೇ ರಾಜೀನಾಮೆ ನೀಡಬೇಕು. ಕೇಂದ್ರ ಶಿಕ್ಷಣ ಸಚಿವರು ಈ ಒಂದು ನೀಟ್ ಪರೀಕ್ಷೆಯ ಜಾಲದಲ್ಲಿ ಅವರು ಕೂಡ ಇದ್ದಾರೆ ಅಂತ ಹೇಳಿ, ಅವರು ಕೂಡ ಇದ್ದಾರೆ ಎನ್ನುವುದು ದೇವರಿಗೆ ಗೊತ್ತು. ಆದ್ರೆ ಇದು ಒಂದು ಅಸಮರ್ಥತೆ, ಆಡಳಿತದ ಅಸಮರ್ಥತೆಯನ್ನು ನಾವು ಒಳಗೊಂಡು ಅವರ ತಕ್ಷಣದಲ್ಲಿ ರಾಜೀನಾಮೆ ನೀಡಬೇಕಂತೇಳಿ ನಾವು ಈ ಒಂದು ವೇದಿಕೆ ಮುಖಾಂತರ ನಿಮ್ಮ ಪತ್ರಿಕಾ ಭವನ ಮುಖಾಂತರ ಒಂದು ಧ್ವನಿಯನ್ನು ಎತ್ತಾ ಇದ್ದೇವೆ. ಮೂರನೇದಾಗಿ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೋರಿಕೆಯಲ್ಲಿ ಜಾಲದಲ್ಲಿ ಒಳಗಿರುವ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಸಮುದಾಯದ ವ್ಯಕ್ತಿ ಆಗಿರ್ಬೋದು, ಯಾವುದೇ ಘನತೆಯ ವ್ಯಕ್ತಿ ಆಗಿರ್ಬೋದು, ಅವನಿಗೆ ತಕ್ಷಣದಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು. ಕಠಿಣ ಶಿಕ್ಷೆಯನ್ನು ಒದಗಿಸಿ ಮುಂದೆ ಬರುವ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರಬೇಕು ಅಂತೇಳಿ ನಾವು SIO ಸಿಂಧನೂರು ಕಡೆಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ ಗೆಳೆಯರು. ಇನ್ನೂ ರೀತಿ ನ್ಯಾಯಸಮ್ಮತವಾದ ಸುರಕ್ಷಿತವಾಗಿ ಪರೀಕ್ಷೆಗಳನ್ನು ನಡೆಸುವಲ್ಲಿ ಪದೇ ಪದೇ ವಿಫಲವಾಗಿರುವ ಕೇಂದ್ರ ಸರ್ಕಾರ ಈ ಒಂದು ನೀಟ್ ಪರೀಕ್ಷೆ ಲೀಕ್ ಆಗಿರುವ ಕೇಂದ್ರ ಸರ್ಕಾರ ಉತ್ತರಿಸಬೇಕು. ನನ್ಗನ್ಸುತ್ತೆ ಇದುವರೆಗೂ ಯಾವುದೇ ಇದ್ರ ಪ್ರಕಾರ ಬಂದಿದ್ದಲ್ಲ. ಎಲ್ಲೋ ಮತ್ತೆ ಮಹಾರಾಷ್ಟ್ರದಲ್ಲಿ ನಿನ್ನೆ ಒಬ್ಬರು ಇದು ಲೀಕ್ ಆಗಿರುವ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ ಅಂತೇಳಿ ನಿನ್ನೆ ಮಾಹಿತಿ ಬಂತು. ಸೊ ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಘನತೆಯ ವ್ಯಕ್ತಿ ಆಗಿರಲಿ, ಅವರಿಗೆ ತಕ್ಷಣದಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ಬರಬೇಕು. ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ ಸಾರ್ವಜನಿಕರಿಂದ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ಅಂದರೆ ₹10 ವಸೂಲಿ ಮಾಡುತ್ತಿದ್ದ ಗುತ್ತಿಗೆದಾರನಿಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಸಾರಿಗೆ ಸಂಸ್ಥೆಯ ನಿಯಮಾವಳಿ ಪ್ರಕಾರ ಮೂತ್ರ ವಿಸರ್ಜನೆ ಉಚಿತವಿದ್ದು ಶೌಚಾಲಯ ಬಳಕೆಗೆ ಕೇವಲ ₹2 ನಿಗದಿಪಡಿಸಲಾಗಿದೆ. ಆದರೆ ಗುತ್ತಿಗೆದಾರರು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಂದ ಮೂತ್ರ ವಿಸರ್ಜನೆಗೆ ಕಡ್ಡಾಯವಾಗಿ ₹10 ವಸೂಲಿ ಮಾಡುತ್ತಿದ್ದು, ಈ ಅಕ್ರಮದ ಕುರಿತು ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಯ್ಯಪ್ಪ ಮೇಟಿ ಅವರು ಮಾರ್ಚ್ 6ರಂದು ಸಿಂಧನೂರು ಘಟಕ ವ್ಯವಸ್ಥಾಪಕರಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಘಟಕ ವ್ಯವಸ್ಥಾಪಕರ ಶಾಮೀಲಾತಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಮಾರ್ಚ್ 25ರಂದು ರಾಯಚೂರು ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ದೂರು ಸಲ್ಲಿಸಲಾಗಿತ್ತು. ಈ ದೂರಿನ ಮೇರೆಗೆ ಮೇ 11ರಂದು ಆದೇಶ ಹೊರಡಿಸಿರುವ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಗುತ್ತಿಗೆದಾರರಾದ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನ ರಾಜೇಶ್ ಅವರಿಗೆ ₹3,000 ದಂಡ ಹಾಗೂ 540 GST ಸೇರಿ ಒಟ್ಟು ₹3,540 ದಂಡ ವಿಧಿಸಿದ್ದಾರೆ. ದಂಡದ ಮೊತ್ತವನ್ನು ಆದೇಶ ತಲುಪಿದ 7 ದಿನಗಳೊಳಗಾಗಿ ಪಾವತಿಸುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಕರಾರು ಒಪ್ಪಂದ ಉಲ್ಲಂಘಿಸಿದಂತೆ ದಂಡದ ಮೊತ್ತವನ್ನು ಆದೇಶ ತಲುಪಿದ 7 ದಿನಗಳೊಳಗಾಗಿ ಪಾವತಿಸುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಕರಾರು ಒಪ್ಪಂದ ಉಲ್ಲಂಘಿಸದಂತೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ಹೋರಾಟಕ್ಕೆ ಸರಿಯಾದ ನ್ಯಾಯ ಸಿಕ್ಕಿರುವುದಿಲ್ಲ. ಈ ಹೋರಾಟವನ್ನು ಮುಂದುವರಿಸಲಾಗುತ್ತದೆ ಎಂದು ಯುವ ಕರ್ನಾಟಕ ವೇದಿಕೆಯ ತಾಲೂಕು ಅಧ್ಯಕ್ಷ ಅಯ್ಯಪ್ಪ ಮೇಟಿಯವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ತಾಲೂಕಿನ ಜವಳಗೆರೆ ಗ್ರಾಮದ ಶ್ರೀರಾಮನಗರ ಕ್ಯಾಂಪಿನಲ್ಲಿರುವ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಶಾರದಾ ಕೇಂದ್ರದಲ್ಲಿ ಇರದೆ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವ ಬಗ್ಗೆ ಮೌನೇಶ್ ದಿದ್ದಿಗಿ ಆರೋಪ ಮಾಡಿದ್ದಾರೆ. 2018-19ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಜವಳಗೆರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಶ್ರೀರಾಮನಗರ ಕ್ಯಾಂಪ್ನ ಜಂಗಮರಹಟ್ಟಿ ನಿರ್ಮಾಣ ಮಾಡಿದ ಕಟ್ಟಡ ಕಳಪೆಯಾಗಿದೆ. ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯ ಇಲ್ಲದೆ ಇರುವುದರಿಂದ ಮಕ್ಕಳು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ಕೇಂದ್ರ ಕಾರ್ಯಕರ್ತೆ ಶಾರದಾ 1 ಗಂಟೆ ತನಕ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿ ತದನಂತರ ಪಕ್ಕದಲ್ಲಿರುವ ತನ್ನ ಶಿರ್ಡಿ ಸಾಯಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವ ವಿಷಯ CDPO ಅವರಿಗೆ ಗೊತ್ತಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದಲಿತ ಮುಖಂಡರಾದ ಮೌನೇಶ್ ದಿದ್ದಿಗಿ ಆರೋಪ ಮಾಡಿದರು.
ಕೇಂದ್ರದಲ್ಲಿ ಇಂದು ಭೇಟಿ ನೀಡಿದರೆ ಅಂಗನವಾಡಿ ಕಾರ್ಯಕರ್ತೆ ಶಾರದಾ, ಸಹಾಯಕ ನಾಗರತ್ನ ಹಾಗೂ 2 ಮಕ್ಕಳು ಇದ್ದಿದ್ದು ಕಂಡುಬಂತು. ಉಳಿದ ಮಕ್ಕಳು ಎಲ್ಲಿಗೆ ಹೋಗಿದ್ದವು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮೋನಿಸ್ ದಿದಿಗೆ ಮಾತನಾಡಿದರು. ಸಿಂಧನೂರು ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರ ಶಿಫಾರಸಿನ ಮೇರೆಗೆ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ SC, ST ಅರ್ಹ ಫಲಾನುಭವಿಗಳಿಗೆ ಶಾಸಕರ ಅನುಪಸ್ಥಿತಿಯಲ್ಲಿ ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಗೌಡ ಬಾದರ್ಲಿಯವರು ಕೊಳವೆ ಬಾವಿ ಸಾಮಗ್ರಿಗಳನ್ನು ವಿತರಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.